ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಏಪ್ರಿಲ್ 18, 2026 ದಿ ಹಿಂದೂ ಪತ್ರಿಕೆಯಲ್ಲಿರತಕ್ಕಂಥ ಬಹುಮುಖ್ಯವಾದಂತಹ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದರೆ, ಯುನೈಟೆಡ್ ಅಪೋಸಿಷನ್ ಡಿಫೇಟ್ಸ್ ಡಿಲಿಮಿಟೇಷನ್ ಬಿಲ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುವಂಥದ್ದು. 131ನೇ ಸಂವಿಧಾನಾತ್ಮಕವಾಗಿರುವಂಥ ಒಂದು ಮಸೂದೆಗೆ ಸಂಬಂಧಿಸಿದಂತೆ ನಾವು ಚರ್ಚೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ. ಸೊ ಇಲ್ಲಿ ಈ ಒಂದು ಮಸೂದೆ ಡಿಫೀಟನ್ನು ಫೇಸ್ ಮಾಡಿದೆ ಅನ್ನೋದ್ರ ಬಗ್ಗೆ ಕಾಣ್ತಾ ಇದ್ದೇವೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಷನ್. ಕಾರಣಗಳು ಏನಿರ್ಬೋದು, ಯಾವ ರೀತಿಯಾಗಿ ಅಪೋಸಿಷನ್ ಆಗಿ ವೋಟ್ ಮಾಡ್ತಕ್ಕಂಥವ್ರಿಗೆ ಒಂದು ಕನ್ಸರ್ನ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ಕಾಣ್ಬೋದು. ಹಾಗೆ ಸರ್ಕಾರ ಯಾವ ರೀತಿಯಾದಂಥ ಪಾಯಿಂಟನ್ನು ಸಹ ಈ ಒಂದು ಬಿಲ್ ಪರ್ಸ್ಪೆಕ್ಟಿವ್ನ ಆಧಾರದ ಮೇಲೆ ಹೊಂದಿದೆ ಅಂತ. ರಿಕ್ವೈರ್ಡ್ ಮೆಜಾರಿಟಿ 2/3 ಮೆಜಾರಿಟಿ ಬೇಕಾಗಿರುತ್ತಲ್ವ. ಇದರ ಹಂತದಲ್ಲಿ 352 ಸೀಟ್ಸ್ಗಳ ಒಂದು ರಿಕ್ವೈರ್ಮೆಂಟ್ ಇತ್ತು. ಇದರಡಿನಲ್ಲಿ ಫೇವರ್ ಮಾಡಿರುವಂಥದ್ದು ಅಂದರೆ ಸಪೋರ್ಟ್ ಮಾಡಿರುವಂಥದ್ದು 298 ಜನ ಹಾಗೂ ಅವು ವಿರುದ್ಧವಾಗಿ ಮಾಡಿರುವಂಥದ್ದು 230 ಜನ. ಹಾಗಾಗಿ ಒಟ್ಟಾರೆಯಾಗಿ 352 ಸೀಟ್ಸ್ ಆಗಬೇಕಾಗಿತ್ತು, ಆಗಿಲ್ಲ ಅನ್ನುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಹಾಗಾಗಿ ಈ ಒಂದು ಬಿಲ್ ಕಂಪ್ಲೀಟ್ ಆಗಿ ಇಲ್ಲಿ ಫೇಲ್ ಆಗಿದೆ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಬೇಸಿಕ್ ಇನ್ಫಾರ್ಮೇಷನ್ಸನ್ನು ಸಹ ಇವತ್ತು ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಮೊದಲ ಹಂತದಲ್ಲಿ ಈ ಒಂದು ಇಶ್ಯೂ ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಂಪ್ಲಿಮೆಂಟೇಷನ್ ಮಾಡುವಂಥ ಹಂತದಲ್ಲಿ ಅಪೋಸಿಷನ್ ಒಂದು ಕನ್ಸರ್ನ್ ಏನಿದೆ ಅಥವಾ ಸ್ಟೇಟ್ಸ್ಗಳ ಒಂದು ಕನ್ಸರ್ನ್ ಯಾವ ರೀತಿ ಆಗಿದೆ ಅಂತಂದರೆ, ಇಲ್ಲಿ ಯಾವುದೇ ರೀತಿಯಾಗಿ ಸ್ಟೇಟ್ಸ್ಗಳಿಗೆ ಈಕ್ವಲ್ ಸೀಟ್ಸನ್ನು ಒದಗಿಸ್ತಾರಲ್ಲ, ಅದಕ್ಕೆ ಸಂಬಂಧಿಸಿದಂತೆ ಎಕ್ಸ್ಪ್ಲಿಸಿಟ್ ಆಗಿ ಗ್ಯಾರಂಟಿಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದಾಗಿರ್ಬೋದು. ಹಾಗೂ ಸೌತ್ ಸ್ಟೇಟ್ಸ್ಗಳಿಗೆ ಪಾಪ್ಯುಲೇಷನ್ಗೆ ಆಧಾರದ ಮೇಲೆ ಕೊಡುವಂಥ ಹಂತದಲ್ಲಿ ಸೀಟ್ಸ್ಗಳು ಕಳೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ಹಾಗೂ ವುಮನ್ ರಿಸರ್ವೇಷನ್ ಅಂತ ಬಂದಾಗ ಇದನ್ನು ಸಪ್ರೇಟಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಡಿಲಿಮಿಟೇಷನ್ ಆಧಾರದ ಮೇಲೆ ಅನ್ನುವಂಥ ಕನ್ಸರ್ನನ್ನು ಕಾಣಬಹುದು. ಸರ್ಕಾರ ಇಲ್ಲಿ ಹೇಳ್ತಾ ಇರುವಂಥದ್ದು ಏನಂದರೆ 50% ನಾವು ಯೂನಿಫಾರ್ಮ್ ಆಗಿ ಸೀಟ್ಸ್ಗಳನ್ನು ಎನ್ಶೋರ್ ಮಾಡ್ತೇವೆ ಎಲ್ಲ ಸ್ಟೇಟ್ಸ್ಗಳಿಗೂ ಅನ್ನುವಂಥದ್ದಾಗಿರ್ಬೋದು. ಅಗೇನ್ ಇವಾಗ ಈ ಒಂದು ಡಿಲಿಮಿಟೇಷನ್ ಅಪೋಸ್ ಮಾಡ್ತಾ ಇದ್ದಾರೆ. ಇದರ ಆಧಾರದ ಮೇಲೆ ವುಮನ್ ರಿಸರ್ವೇಷನ್ ಇಂಪ್ಲಿಮೆಂಟೇಷನ್ ಸಹ ಅಪೋಸ್ ಮಾಡ್ದಂಗೆ ಆಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ನಾರ್ತ್ ಹಾಗೂ ಸೌತ್ ನಡಿಯಲ್ಲಿ ಏನೂ ಡಿಸ್ಕ್ರಿಮಿನೇಷನ್ ಇಲ್ಲ ಅನ್ನುವಂಥದ್ದಾಗಿಯೂ ಸಹ ಅವರು ಹೇಳ್ತಾ ಇರೋದಾಗಿ ಕಾಣ್ತಾ ಇದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಸಂವಿಧಾನಾತ್ಮಕವಾಗಿರುವಂತಹ ಒಂದು ತಿದ್ದುಪಡಿಯನ್ನು ಯಾವ ರೀತಿಯಾಗಿ ಮಾಡಲಾಗುತ್ತೆ, ಇವಾಗ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅನ್ನು ಕಾಣ್ತಾ ಇದ್ದೇವೆ. ಆರ್ಟಿಕಲ್ 368 ನಮಗೆ ಇಂಪಾರ್ಟೆಂಟ್. ಆರ್ಟಿಕಲ್ 368 ನಡಿಯಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ತಿದ್ದುಪಡಿಯನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾವೆ ಅಂತ ಗಮನ ಹರಿಸ್ಬೋದು. ಸೊ ಇಲ್ಲಿ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಈ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡುವಂಥ ಹಂತದಲ್ಲಿ ಲೋಕಸಭೆಯಲ್ಲಾದರೂ ಇಂಟ್ರೊಡ್ಯೂಸ್ ಮಾಡ್ಬೋದು ಹಾಗೂ ರಾಜ್ಯಸಭೆಯಲ್ಲಾದರೂ ಸಹ ಇಂಟ್ರೊಡ್ಯೂಸ್ ಮಾಡ್ಬೋದು. ಹಾಗೆ ಪ್ರೈವೇಟ್ ಮೆಂಬರ್ ಆದರೂ ಇಂಟ್ರೊಡ್ಯೂಸ್ ಮಾಡ್ಬೋದು ಹಾಗೂ ಯಾರಾದರೂ ಮಿನಿಸ್ಟರು ಸಹ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಪ್ರೈವೇಟ್ ಮೆಂಬರು ಸಹ ಕಾನ್ಸ್ಟಿಟ್ಯೂಷನ್ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅರ್ಹರಿರ್ತಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಲಿ. ಇಲ್ಲಿ ಯಾವುದೇ ರೀತಿಯಾಗಿ ಪ್ರೆಸಿಡೆಂಟ್ ಅವರ ಪ್ರಿಯಾರ್ ಪರ್ಮಿಷನ್ ಬೇಕು ಅನ್ನುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ನಾಟ್ ರಿಕ್ವೈರ್ಡ್ ಅನ್ನೋದನ್ನು ಕ್ಲಿಯರ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಅಗೇನ್ 2 ಹೌಸ್ ನಡೆಯಲ್ಲಿ ಬಿಲ್ಲನ್ನು ಸ್ಪೆಷಲ್ ಮೆಜಾರಿಟಿ ಆಧಾರದ ಮೇಲೆ ನಾವು ಪಾಸ್ ಮಾಡಬೇಕಾಗತ್ತೆ. ಒಂದು ಹೌಸಲ್ಲಿ ಫೇಲ್ ಆದರೆ ಆಟೋಮೆಟಿಕ್ಲಿ ಇನ್ನೊಂದು ಹೌಸಲ್ಲಿ ಪಾಸ್ ಆದರೂ ಕೂಡ ಅದನ್ನು ಫೇಲ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. 2 ಹೌಸ್ನ ಒಂದು ಸ್ಪೆಷಲ್ ಮೆಜಾರಿಟಿಯ ರಿಕ್ವೈರ್ಮೆಂಟ್ಸನ್ನು ಗಮನ ಹರಿಸ್ಬೋದು. ಸ್ಪೆಷಲ್ ಮೆಜಾರಿಟಿ ಅಂತ ನಾವು ಯಾವ ರೀತಿಯಾಗಿ ಹೇಳ್ತೇವೆ, ಮೆಜಾರಿಟಿಯನ್ನು ಎನ್ಶೋರ್ ಮಾಡ್ತಕ್ಕಂಥ ಹಂತದಲ್ಲಿ ಇವಾಗ ಲೋಕಸಭೆಯ ಟೋಟಲ್ ಸ್ಟ್ರೆಂತ್ ಎಷ್ಟು ಮಟ್ಟಿಗಿದೆ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಟೋಟಲ್ ಸ್ಟ್ರೆಂತನ್ನು ನೋಡಿದಾಗ ಇದರಡಿನಲ್ಲಿ ಮೊದಲು ಮೆಜಾರಿಟಿಯನ್ನು ಎನ್ಶೋರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 543 ಸೀಟ್ಸ್ ಅಂತ ತೆಗೆದುಕೊಂಡಾಗ ಇದರ ಒಂದು ಮೆಜಾರಿಟಿ ಡಿವೈಡೆಡ್ ಬೈ 2 + 1 ಆಗುತ್ತೆ. ಸೊ ನಿಯರ್ಲಿ 273 ಸೀಟ್ಸ್ಗಳಂತ ಅಂದ್ಕೊಳ್ಳಿ. 273 ಸೀಟ್ಸ್ಗಳನ್ನು ಎನ್ಶೋರ್ ಮಾಡಿದಾಗ ಇದು ಮೆಜಾರಿಟಿ ಅಂತ ಅನಿಸ್ಕೊಳ್ಳುತ್ತೆ. ಪ್ರಥಮ ಹಂತದಲ್ಲಿ ಈ ಒಂದು ಕ್ರೈಟೇರಿಯಾ ಇಂಪಾರ್ಟೆಂಟ್. ಇಲ್ಲಿ ಯಾವುದೇ ರೀತಿಯಾಗಿ ವೆಕೆಂಟ್ ಸೀಟ್ಸ್ಗಳನ್ನು ಎಕ್ಸ್ಕ್ಲೂಡ್ ಮಾಡೋದಿಲ್ಲ. ಅಂದರೆ ಅಬ್ಸಲ್ಯೂಟ್ ಮೆಜಾರಿಟಿ ಅಂತ ಬಂದಾಗ ವೆಕೆಂಟ್ ಸೀಟ್ಸ್ ಇರುತ್ತಲ್ಲ, ಸೊ ಯಾವುದೇ ಒಂದು ಕಾರಣದ ಮುಖಾಂತರ ಸೀಟ್ಸ್ಗಳು ವೆಕೇಟ್ ಆಗಿರುತ್ತೆ, ಡೆತ್ ಆಗಿರ್ಬೋದು ಅಥವಾ ಡಿಸ್ಕ್ವಾಲಿಫಿಕೇಶನ್ ಆಗಿರ್ಬೋದು, ಈ ಎಲ್ಲ ಸೀಟ್ಸ್ಗಳನ್ನು ಎಕ್ಸ್ಕ್ಲೂಡ್ ಮಾಡಿ ಆಮೇಲೆ ಮೆಜಾರಿಟಿನ ಕನ್ಸಿಡರ್ ಮಾಡುವಾಗ ಅಬ್ಸಲ್ಯೂಟ್ ಮೆಜಾರಿಟಿ ಅಂತಾರೆ. ಈ ಒಂದು ಹಂತದಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ ರಿಕ್ವೈರ್ಡ್ ಇಲ್ಲ. ವೆಕೆಂಟ್ ಆಗಿರ್ತಕ್ಕಂಥ ಸೀಟ್ಸ್ಗಳನ್ನು ಸಹ ಇಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಒಟ್ಟಾರೆ ಸ್ಟ್ರೆಂತ್ ಎಷ್ಟು ಮಟ್ಟಿಗಿದೆ ಆ ಒಂದು ಸ್ಟ್ರೆಂತ್ನ ಮೋರ್ ದೆನ್ 50% ಅಷ್ಟು ವೋಟಿಂಗ್ ಇರಬೇಕು. ಇದರ ಆಧಾರದ ಮೇಲೆ ಮೆಜಾರಿಟಿಯನ್ನು ಗಮನ ಹರಿಸ್ಬೋದು. ಆ್ಯಂಡ್ ಒನ್ ಮೋರ್ ಮಸ್ಟ್ ಕಂಡೀಷನ್ ಅಂತಂದರೆ, ಇವಾಗ ಎಷ್ಟು ಜನ ಪ್ರೆಸೆಂಟ್ ಇದ್ದಾರೆ, ಎಷ್ಟು ಜನ ವೋಟ್ ಮಾಡ್ತಾ ಇದ್ದಾರೆ, ಇದರಡಿನಲ್ಲಿ 2/3 ಮೆಂಬರ್ಸ್ಗಳು ಸಪೋರ್ಟನ್ನು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 450 ಜನ ಪ್ರೆಸೆಂಟ್ ಇದ್ದಾರೆ ಅಂತ ಅಂದ್ಕೊಳ್ಳಿ. 450 ಜನದಡಿನಲ್ಲಿ ನಿಯರ್ಲಿ 2/3 ಮೆಂಬರ್ಸ್ಗಳು ಸಪೋರ್ಟನ್ನು ಮಾಡಬೇಕಾಗುತ್ತೆ. 300 ಮೆಂಬರ್ಸು ಸಪೋರ್ಟನ್ನು ಮಾಡೋದ್ರ ಮುಖಾಂತರ ಈ ಒಂದು ಬಿಲ್ಲು ಪಾಸ್ ಆಗುತ್ತೆ. ಮೊದಲ ಹಂತದಲ್ಲಿ ಟೋಟಲ್ ಸ್ಟ್ರೆಂತ್ನ ಆಧಾರದ ಮೇಲೆ ಮೆಜಾರಿಟಿಯನ್ನು ಎನ್ಶೋರ್ ಮಾಡಬೇಕು 273.
ಸೆಕೆಂಡ್ ಹಂತದಲ್ಲಿ ಎಷ್ಟು ಜನ ಪ್ರೆಸೆಂಟ್ ಇದ್ದಾರಲ್ಲ ಅದರ ಅಡಿನಲ್ಲಿ 2/3 ಮೆಜಾರಿಟಿ ಆಧಾರದ ಮೇಲೆ ಬಿಲ್ಲನ್ನು ಸಪೋರ್ಟ್ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ಮೊದಲ ಒಂದು ಕ್ರೈಟೇರಿಯಾ ಪಾಸ್ ಆಗಿದೆ ಅಂತ ಅಂದ್ಕೊಳ್ಳಿ, ಸೆಕೆಂಡ್ ಕಂಡೀಷನ್ ಅಡಿಯಲ್ಲಿ ಪಾಸ್ ಆಗದೆ ಇರತಕ್ಕಂಥ ಸ್ಥಿತಿಗತಿಗಳನ್ನು ನೋಡಿದಾಗೂ ಸಹ ಬಿಲ್ಲು ಫೇಲ್ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೇವೆ. ಸೊ ಸೆಕೆಂಡ್ ಹಂತದಲ್ಲಿ ಏನಾದರೂ ಪಾಸ್ ಆಗುತ್ತಪ್ಪ, ಪ್ರೆಸೆಂಟ್ ಇರತಕ್ಕಂಥ ಮೆಂಬರ್ಸ್ಗಳು 2/3 ಸಪೋರ್ಟನ್ನು ಮಾಡಿದ್ದಾರೆ, ಆದರೂ ಕೂಡ ಇಲ್ಲಿ ಟೋಟಲ್ ಸ್ಟ್ರೆಂತ್ಗೆ ಸಂಬಂಧಪಟ್ಟಂತೆ ಎನ್ಶ್ಯೂರಿಟಿಯನ್ನು ಮಾಡಲಿಲ್ಲ, 273 ಓಟನ್ನು ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದರೆ ಈ ಒಂದು ಹಂತದಲ್ಲೂ ಕೂಡ ಬಿಲ್ಲು ಫೇಲ್ ಆಗೋದನ್ನು ಕಾಣ್ತಾ ಇದ್ದೇವೆ. ಸೊ ಮ್ಯಾಕ್ಸಿಮಮ್ 50% ಅಷ್ಟು ಟೋಟಲ್ ಸ್ಟ್ರೆಂತ್ ಇರಬೇಕು ಅನ್ನುವಂಥದ್ದು ಫಸ್ಟ್ ಆಸ್ಪೆಕ್ಟ್. ಆ್ಯಂಡ್ ಅನದರ್ ಥಿಂಗ್ ಅಂತಂದರೆ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಅಂತ ಬಂದಾಗ 2/3 ಮೆಂಬರ್ಸ್ಗಳು ಸಪೋರ್ಟನ್ನು ಮಾಡಬೇಕು. ಇದು ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಲಿ ಯಾವ ರೀತಿಯಾಗಿ ಮೆಜಾರಿಟಿಯನ್ನು ಕನ್ಸಿಡರ್ ಮಾಡಲಾಗುತ್ತೆ. ಸ್ಪೆಷಲ್ ಮೆಜಾರಿಟಿ ನಡಿಯಲ್ಲಿ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂಥ ತಿದ್ದುಪಡಿಗಳನ್ನು ಕಾಣ್ಬೋದು, DPSPಗೆ ಸಂಬಂಧಪಟ್ಟಂತೆ ಕಾಣ್ಬೋದು, ಹಾಗೂ ಏನಾದರೂ ಸಂವಿಧಾನಾತ್ಮಕವಾಗಿರುವಂಥ ಪ್ರೊವಿಷನ್ಸ್ಗಳನ್ನು ಬದಲಾವಣೆ ಮಾಡುವಂಥ ಹಂತದಲ್ಲಿ ಯೂನಿಯನ್ ಹಾಗೂ ಸ್ಟೇಟ್ಗೆ ಸಂಬಂಧಪಟ್ಟಂಥ ಪವರನ್ನು ಬದಲಾವಣೆ ಮಾಡುವಾಗೂ ಸಹ ಸ್ಪೆಷಲ್ ಮೆಜಾರಿಟಿಯನ್ನು ಆರ್ಟಿಕಲ್ 368 ನಡಿಯಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಫೆಡರಲ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಥ ಮ್ಯಾಟರ್ಸ್ಗಳು ಇದ್ದರೆ, ಫಾರ್ ಎಕ್ಸಾಂಪಲ್ ಪ್ರೆಸಿಡೆಂಟ್ ಅವರ ಎಲೆಕ್ಷನ್ ಅಂತ ನೋಡಿದಾಗ ಇಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ನ ಮುಖಾಂತರ ರಿಪ್ರೆಸೆಂಟೇಷನ್ ಇರುತ್ತಲ್ವಾ, ಹಾಗಾಗಿ ಪ್ರೆಸಿಡೆಂಟ್ ಅವರ ಎಲೆಕ್ಷನ್ಗೆ ಸಂಬಂಧಿಸಿದಂತೆ ಏನಾದರೂ ಲಾನ ಮಾಡ್ತಾ ಇದ್ದಾರೆ, ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಸ್ಟೇಟ್ಗಳ ಒಂದು ಒಪ್ಪಿಗೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಅದರಲ್ಲೂ ಮಿನಿಮಮ್ ಹಾಫ್ ಸ್ಟೇಟ್ಸ್ಗಳು ಎಸ್ ಅನ್ಬೇಕು ವಿತ್ ಸಿಂಪಲ್ ಮೆಜಾರಿಟಿ. ಇದು ಇಂಪಾರ್ಟೆಂಟು. ಪಾರ್ಲಿಮೆಂಟ್ ನಡೆಯಲ್ಲಿ ಏನಾದರೂ ಇವಾಗ ಪ್ರೆಸಿಡೆಂಟ್ ಅವರ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಸ್ಪೆಷಲ್ ಮೆಜಾರಿಟಿ ಆಧಾರದ ಮೇಲೆ ಅವರು ಪಾಸ್ ಮಾಡಬೇಕು. ಅದಾದ ನಂತರ ಸ್ಟೇಟ್ಗಳಲ್ಲಿ ಹಾಫ್ ಸ್ಟೇಟ್ಸ್ಗಳು ಮಿನಿಮಮ್ ಎಸ್ ಅಂತ ಹೇಳಬೇಕು ಸಿಂಪಲ್ ಮೆಜಾರಿಟಿ ಆಧಾರದ ಮೇಲೆ. ಪ್ರೆಸಿಡೆಂಟ್ ಅವರ ಎಲೆಕ್ಷನ್ ಆಗಿರ್ಬೋದು, ಸ್ಟೇಟ್ ಹಾಗೂ ಸೆಂಟರ್ ಲೆಜಿಸ್ಲೇಟಿವ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸ್ಬೋದು, ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ, ಪವರ್ಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥ ಹಂತದಲ್ಲಿ ಏನಾದರೂ ಇದ್ದರೆ, ಹಾಗೂ ಪಾರ್ಲಿಮೆಂಟ್ನಲ್ಲಿ ಸ್ಟೇಟ್ಗೆ ಸಂಬಂಧಿಸಿದಂಥ ರಿಪ್ರೆಸೆಂಟೇಷನ್ ಇದ್ದಾಗೂ ಕೂಡ ಸ್ಟೇಟ್ಗಳ ಒಂದು ಒಪ್ಪಿಗೆಯನ್ನು ಗಮನ ಹರಿಸಬೇಕಾಗಿರುವಂಥದ್ದು. ಅಟ್ಲೀಸ್ಟ್ 50% ಅಷ್ಟು ಸ್ಟೇಟ್ ಲೆಜಿಸ್ಲೇಚರ್ ಒಪ್ಪಿಗೆಯನ್ನು ಕೊಡಬೇಕು ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸ್ಪೆಷಲ್ ಮೆಜಾರಿಟಿನಲ್ಲಿ 2 ಟೈಪನ್ನು ಕಾಣ್ತವೆ. ಸಿಂಪಲ್ ಮೆಜಾರಿಟಿ ಅಂತ ಬಂದಾಗ ಆರ್ಟಿಕಲ್ 368 ಹೊರತುಪಡಿಸಿ ಸಿಂಪಲ್ ಮೆಜಾರಿಟಿ ಆಧಾರದ ಮೇಲೂ ಸಹ ಸಂವಿಧಾನದಲ್ಲಿರುವಂಥ ಪ್ರೊವಿಷನ್ಸ್ಗಳನ್ನು ಬದಲಾವಣೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಹೊಸದಾಗಿರುವಂಥ ಸ್ಟೇಟನ್ನು ಮಾಡುವಂಥ ಹಂತದಲ್ಲಿ, ಸ್ಟೇಟ್ಗೆ ಸಂಬಂಧಪಟ್ಟಂಥ ಬೌಂಡ್ರೀಸನ್ನು ಬದಲಾವಣೆ ಮಾಡುವಂಥ ಹಂತದಲ್ಲಿ ಸಿಂಪಲ್ ಮೆಜಾರಿಟಿಯನ್ನು ಯೂಸ್ ಮಾಡ್ತಾರೆ. ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂಥ ಪ್ರೊವಿಷನ್ಸ್ಗಳನ್ನು ಬದಲಾವಣೆ ಮಾಡ್ತಕ್ಕಂಥ ಹಂತದಲ್ಲಿ, ಪಾರ್ಲಿಮೆಂಟಲ್ಲಿರುವಂಥ ಕೋರಮ್ಗೆ ಸಂಬಂಧಪಟ್ಟಂತೆ, MPs ಆಗಿರ್ಬೋದು, ಜಡ್ಜಸ್ಗೆ ಸಂಬಂಧಿಸಿದಂಥ ಒಂದು ಸ್ಯಾಲರೀಸ್ ಆ್ಯಂಡ್ ಅಲೋವೆನ್ಸಸ್ಸನ್ನು ಕಾಣ್ತಾ ಇದ್ದೇವೆ. ಹಾಗೂ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ಗಳನ್ನು ಕ್ರಿಯೇಷನ್ ಮಾಡುವಂಥ ಹಂತದಲ್ಲಿ, ಅಬಾಲಿಷನ್ ಮಾಡುವಂಥ ಹಂತದಲ್ಲೂ ಕೂಡ ಸಿಂಪಲ್ ಮೆಜಾರಿಟಿಯನ್ನು ಅಳವಡಿಸ್ಕೊಳ್ತಾರೆ. ಇನ್ನು ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಸಂಬಂಧಪಟ್ಟಂತೆ ಆಡಳಿತಾತ್ಮಕ ಕಂಡೀಷನನ್ನು ಎನ್ಶೋರ್ ಮಾಡ್ತಕ್ಕಂಥ ಹಂತದಲ್ಲಿ ಏನಾದರೂ ಚೇಂಜಸನ್ನು ಮಾಡಬೇಕು ಅಂತಂದಾಗ ಸಿಂಪಲ್ ಮೆಜಾರಿಟಿಯನ್ನು ಯೂಸ್ ಮಾಡ್ತಾರೆ. ಸಿಂಪಲ್ ಮೆಜಾರಿಟಿನಲ್ಲಿ ಎಷ್ಟು ಮೆಂಬರ್ಸ್ಗಳು ಹಾಜರಿ ಇರ್ತಾರೆ ಅದರ ಆಧಾರದ ಮೇಲೆ ವೋಟಿಂಗನ್ನು ನೋಡಿದಾಗ ಮೋರ್ ದೆನ್ 50% ಅಷ್ಟು ಎಸ್ ಅಂದರೆ ಸಾಕಾಗುತ್ತೆ. ಇಲ್ಲಿ ಸ್ಪೆಷಲ್ ಮೆಜಾರಿಟಿ ಸಿಂಪಲ್ ಮೆಜಾರಿಟಿಯನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೇವೆ ಅಂತ ಕ್ಲಿಯರ್ ಆಗಿ ಗೊತ್ತಿರಲಿ. ಇಲ್ಲಿ ಕೇವಲ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ನಡೆಯಲ್ಲಿ ಮೋರ್ ದೆನ್ 50% ಇದ್ದರೆ ಮಾತ್ರ ಒಂದು ಸಿಂಪಲ್ ಮೆಜಾರಿಟಿನ ಪಾಸ್ ಮಾಡಲಾಗುತ್ತೆ. ಆರ್ಟಿಕಲ್ 368 ನಡಿಯಲ್ಲಿ ಅದರಲ್ಲೂ ಅಮೆಂಡ್ಮೆಂಟನ್ನು ತರ್ತಕ್ಕಂಥ ಹಂತದಲ್ಲಿ ಯಾವ ರೀತಿಯಾಗಿ ಟೋಟಲ್ ಸ್ಟ್ರೆಂತ್ಗಿನ್ನೂ ಹೆಚ್ಚಿರೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಅಗೇನ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಅಂತ ಬಂದಾಗ 2/3 ಮೆಂಬರ್ಸ್ ಎಸ್ ಅನ್ಬೇಕು ಅನ್ನುವಂಥ ಕ್ಲಾರಿಟಿ ನಿಮಗೆ ಇಲ್ಲಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ಇವಾಗ ಪ್ರಸ್ತುತವಾಗಿ ಬಿಲ್ ಕೊಲ್ಯಾಪ್ಸ್ ಆಗಿದೆ ಅಂತ ಕಾಣ್ತಾ ಇದ್ದಾವೆ. ಇವಾಗ ಜಾಯಿಂಟ್ ಸಿಟ್ಟಿಂಗನ್ನು ಕರೀಲಿಕ್ಕೆ ಸಾಧ್ಯತೆ ಇದೆನಾ? ಸಂವಿಧಾನಾತ್ಮಕವಾಗಿರುವಂತಹ ತಿದ್ದುಪಡಿಗಳಿಗೆ ಜಾಯಿಂಟ್ ಸಿಟ್ಟಿಂಗನ್ನು ಅಲೋ ಮಾಡ್ತಾರಾ ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದೇನೋ ಇಲ್ವೋ ಅನ್ನುವಂಥ ಕ್ಲಾರಿಟಿ ನಿಮಗೆ ಇಂಪಾರ್ಟೆಂಟ್. ಹಾಗಾಗಿ ಎಕ್ಸಾಮಿನೇಷನಲ್ಲಿ ಈ ರೀತಿಯಾದ ಸ್ಟೇಟ್ಮೆಂಟ್ಸ್ಗಳನ್ನು ಫಾರ್ಮ್ ಮಾಡ್ತಾರೆ. ಸಂವಿಧಾನಾತ್ಮಕವಾಗಿರುವಂಥ ತಿದ್ದುಪಡಿಗೆ ಜಾಯಿಂಟ್ ಸಿಟ್ಟಿಂಗ್ನ ಮುಖಾಂತರ ಸೊಲ್ಯೂಷನನ್ನು ತರಲಿಕ್ಕೆ ಸಾಧ್ಯತೆ ಇದೆನಾ ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡುವಂಥದ್ದಾದರೆ, ಸುಪ್ರೀಂ ಕೋರ್ಟ್ ಆಸ್ಕ್ಸ್ ಇಫ್ ಜಡ್ಜಸ್ ಮಸ್ಟ್ ರೈಸ್ ಅಬೋವ್ ರಿಲಿಜಿಯಸ್ ಬಿಲೀಫ್ಸ್ ಇನ್ ಮ್ಯಾಟರ್ ಆಫ್ ಕನ್ಸರ್ನ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ರಿಲಿಜಿಯಸ್ ರೈಟ್ಸ್ ವರ್ಸಸ್ ಇಂಡಿವಿಜುವಲ್ ರೈಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ ನಾವು ಕನೆಕ್ಟ್ ಮಾಡುವಂಥದ್ದು. ಅದರಲ್ಲೂ ಆರ್ಟಿಕಲ್ 25 ಇಂಪಾರ್ಟೆಂಟ್ ಆಗುತ್ತೆ. ಆರ್ಟಿಕಲ್ 26 ಅಲ್ಲಿರುವಂತಹ ಪ್ರೊವಿಷನ್ಸ್ಗಳನ್ನು ಸಹ ನಾವಿಲ್ಲಿ ಕಾಣಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಮುಂದೆ ಇರುವಂತಹ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಅಂತಂದರೆ ಈ ಮೊದಲು
ಶಬರಿಮಾಲಾ ಕೇಸ್ಗೆ ಸಂಬಂಧಿಸಿದಂತೆ ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಇವಾಗ ರಿವ್ಯೂ ಮಾಡ್ತಕ್ಕಂಥದ್ದನ್ನು ಕಾಣ್ತಾ ಇದ್ದಾವೆ. ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಇಲ್ಲಿ ಒಂದು ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ, ಜಡ್ಜಸ್ಗಳು ಯಾವ ರೀತಿಯಾಗಿ ಈ ಒಂದು ಕೇಸನ್ನು ಫೈಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಮೊದಲು ಆರ್ಟಿಕಲ್ 25 ನಮ್ಗೆ ಏನು ಹೇಳುತ್ತೆ, ಆರ್ಟಿಕಲ್ 26 ಏನು ಹೇಳುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಜಡ್ಜಸ್ಗಳ ಒಂದು ರಿವ್ಯೂವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಆರ್ಟಿಕಲ್ 25 ನಡಿಯಲ್ಲಿ ಫ್ರೀಡಮ್ ಆಫ್ ರಿಲಿಜನ್ ಅಂತ ಬಂದಾಗ ಇಂಡಿವಿಜುವಲ್ ರೈಟನ್ನು ಇದು ರಿಫ್ಲೆಕ್ಟ್ ಮಾಡ್ತಾ ಇದೆ. ಸೊ ಇಂಡಿವಿಜುವಲ್ ರೈಟ್ ಅಂತಂದರೆ ನಾವು ಯಾವುದೇ ರೀತಿಯಾದಂಥ ಧರ್ಮವನ್ನು ಧಾರಣೆ ಮಾಡ್ಬೋದು. ಸೊ ನಮ್ಮ ಒಂದು ಕನ್ಸೈನ್ಸ್ನ ಆಧಾರದ ಮೇಲೆ ನಮಗೆ ಒಂದು ಸ್ವಾತಂತ್ರ್ಯ ಸಿಕ್ಕುತ್ತೆ. ನಾವು ಯಾವುದೇ ಒಂದು ಧರ್ಮವನ್ನು ಪ್ರೊಫೆಸ್ ಮಾಡಲಿಕ್ಕೆ ಅಲೋ ಮಾಡುವಂಥದ್ದು ಅಂದರೆ ನಾವು ಅದನ್ನು ನಂಬುತ್ತೇವೆ ಅಂತ ಡಿಕ್ಲೇರ್ ಮಾಡ್ಬೋದು, ಪ್ರಾಕ್ಟೀಸನ್ನು ಸಹ ಮಾಡ್ಬೋದು, ಪ್ರೊಪ್ಯಾಗೇಟನ್ನು ಸಹ ಮಾಡ್ಬೋದು, ನಾವು ಅದನ್ನು ಫಾಲೋ ಮಾಡ್ಬೋದು. ಅಂದರೆ ಆ ಒಂದು ಧರ್ಮದಲ್ಲಿರುವಂಥ ರಿಚುವಲ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಅಲೋ ಮಾಡ್ತಾರೆ. ಅಗೇನ್ ಆ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ ಪ್ರಚಾರವನ್ನು ಸಹ ನಾವು ಮಾಡ್ಬೋದು, ಸ್ಪ್ರೆಡನ್ನು ಮಾಡಲಿಕ್ಕೆ ಅಲೋ ಮಾಡ್ತಾರೆ. ಸೊ ಮೊದಲ ಹಂತದಲ್ಲಿ ನಾವು ನಂಬಬೇಕಾಗುತ್ತೆ, ಒಂದು ಡಿಕ್ಲರೇಷನ್ ಮಾಡಬೇಕಾಗುತ್ತೆ. ನಮ್ಮ ಒಂದು ಬಿಲೀಫ್ ಸಿಸ್ಟಮ್ ಯಾವ ರೀತಿಯಾಗಿದೆ, ಪ್ರೊಫೆಸ್ ಮಾಡುವಂಥದ್ದು ಅಂತ ಹೇಳ್ತಾರೆ. ಪ್ರೊಫೆಸ್, ಪ್ರಾಕ್ಟೀಸ್ ಹಾಗೂ ಪ್ರೊಪ್ಯಾಗೇಟ್ ಅನ್ನುವಂಥ ಹಕ್ಕುಗಳನ್ನು ಆರ್ಟಿಕಲ್ 25 ನಡಿಯಲ್ಲಿ ಕಾಣ್ತಾ ಇದ್ದಾವೆ. ಸೊ ಇದೊಂದು ಇಂಡಿವಿಜುವಲ್ ರೈಟ್ ಆಗಿದೆ. ಸಿಟಿಜನ್ಸ್ಗೂ ನಾನ್ ಸಿಟಿಜನ್ಸ್ಗೂ ಅಪ್ಲಿಕೇಬಲ್ ಆಗ್ತಕ್ಕಂಥ ಫಂಡಮೆಂಟಲ್ ರೈಟ್ ಆಗಿದೆ. ಸೊ ದಿಸ್ ಅಪ್ಲೈಸ್ ಟು ಇಂಡಿವಿಜುವಲ್ಸ್. ನಾವು ಒಂದು ಧರ್ಮವನ್ನು ಧಾರಣೆ ಮಾಡ್ತಾ ಇದ್ದೇವೆ ಅಂತಂದರೆ ಏನು ಬೇಕಾದರೂ ಮಾಡ್ಬೋದು ಅನ್ನುವಂಥ ಲೈಸೆನ್ಸ್ ಸಿಕ್ಕುತ್ತೆ ಅನ್ನೋದಲ್ಲ. ಇಲ್ಲಿ ರೆಸ್ಟ್ರಿಕ್ಷನ್ಸ್ಗಳು ಇದ್ದಾವೆ. ಪಬ್ಲಿಕ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಹೆಲ್ತ್ ಆಸ್ಪೆಕ್ಟ್ ಆಗಿರ್ಬೋದು, ಮೊರಾಲಿಟಿ ಆಗಿರ್ಬೋದು, ಹಾಗೂ ಬೇರೆ ಒಂದು ಫಂಡಮೆಂಟಲ್ ರೈಟ್ಸನ್ನು ವೈಲೇಟ್ ಮಾಡ್ತಾ ಇರುವಂಥ ಸ್ಥಿತಿಗತಿಗಳಿದ್ರೂ ಕೂಡ ರೆಸ್ಟ್ರಿಕ್ಷನ್ಸ್ಗಳನ್ನು ವಿಧಿಸಲಾಗುತ್ತೆ ಅನ್ನೋದು. ಭಾರತ ಒಂದು ಸೆಕ್ಯುಲರ್ ರಾಷ್ಟ್ರ ಅಂತ ಅನಿಸ್ಕೊಳ್ಳುತ್ತೆ. ಎಲ್ಲ ಧರ್ಮಕ್ಕೂ ಸಹ ಪ್ರಾಶಸ್ತ್ಯತೆಯನ್ನು ಕೊಡುತ್ತೆ. ಯಾವ ಧರ್ಮನೂ ಸಹ ಮೇಲಲ್ಲ, ಯಾವ ಧರ್ಮ ಕೀಳಲ್ಲ ಅನ್ನುವಂಥ ಲಾಜಿಕ್ನ ಮುಖಾಂತರ ಸೆಕ್ಯುಲರ್ ಪ್ರಿನ್ಸಿಪಲನ್ನು ಅಡಾಪ್ಟ್ ಮಾಡ್ಕೊಂಡಿದೆ ಅಲ್ವಾ. ಸೊ ಇಲ್ಲಿ ಒಂದು ವೇಳೆ ಸೋಷಿಯಲ್ ರಿಫಾರ್ಮ್ಸ್ ಅಂತ ಅವಶ್ಯಕತೆ ಇದ್ರೂ ಕೂಡ ಇದನ್ನು ಅಲೌ ಮಾಡುತ್ತೆ. ಟೆಂಪಲ್ ಎಂಟ್ರಿ ಅಂತಲೇ ನಾವು ತೆಗೆದುಕೊಂಡಾಗ ಕೆಲವು ರಿಲಿಜನ್ ಪ್ರಾಕ್ಟೀಸ್ ನಡಿನಲ್ಲಿ ಟೆಂಪಲ್ ಎಂಟ್ರಿನ ಅಲೌ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ಒಂದು ಶಬರಿಮಲಾ ಕೇಸ್ ಅಂತ ಬಂದಾಗ ಏಜ್ ಗ್ರೂಪ್ನ ಆಧಾರದ ಮೇಲೆ ಮಹಿಳೆಯರನ್ನ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ರು. ಇವಾಗ ಸುಪ್ರೀಂ ಕೋರ್ಟ್ ಈ ಮೊದಲು ಎಲ್ಲ ಏಜ್ ಗ್ರೂಪ್ನವರು ಸಹ ಎಂಟರ್ ಆಗ್ಬೋದು ಅನ್ನುವಂಥ ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಇವಾಗ ಅಗೇನ್ ರಿವ್ಯೂ ಮಾಡ್ತಾ ಇದ್ದಾರೆ. ಆರ್ಟಿಕಲ್ 26 ಅನ್ನು ಕನೆಕ್ಟ್ ಮಾಡುವಂಥದ್ದಾದರೆ ರಿಲಿಜಿಯಸ್ ಗ್ರೂಪ್ಗೆ ಇರತಕ್ಕಂಥ ಒಂದು ರೈಟ್ಸನ್ನು ಗಮನ ಹರಿಸ್ಬೋದು. ಸೊ ಯಾವ ರೀತಿಯಂಥ ರೈಟ್ಸನ್ನು ಕೊಟ್ಟಿದ್ದಾರೆ, ಅವರು ಒಂದು ಇನ್ಸ್ಟಿಟ್ಯೂಷನ್ಸ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ತಮ್ಮದೇ ಆಗಿರುವಂಥ ರಿಲಿಜಿಯಸ್ ಅಫೇರ್ಸ್ಗಳನ್ನು ಅವರು ಮ್ಯಾನೇಜ್ ಮಾಡಲಿಕ್ಕೆ ಅಲೋ ಮಾಡ್ತಾರೆ. ಸೊ ತಾವು ಕೂಡ ಈ ಒಂದು ರಿಲಿಜಿಯಸ್ ಆಸ್ಪೆಕ್ಟ್ ಅಂತ ಬಂದಾಗ ಒಂದು ಪ್ರಾಪರ್ಟಿನ ಅಕ್ವೈರ್ ಮಾಡಲಿಕ್ಕೆ, ಅದನ್ನು ಓನ್ ಮಾಡಲಿಕ್ಕೂ ಅಲೋ ಮಾಡ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಹಾಗೂ ತಮ್ಮ ಒಂದು ಪ್ರಾಪರ್ಟಿ ಏನಿರುತ್ತಲ್ಲ ಅದರ ಅಡಿನಲ್ಲಿ ಒಂದು ಅಡ್ಮಿನಿಸ್ಟ್ರೇಷನನ್ನು ಸಹ ಮಾಡಲಿಕ್ಕೆ ಅಲೋ ಮಾಡ್ತಾ ಇದ್ದಾರೆ. ಇದೊಂದು ರಿಲಿಜಿಯಸ್ ಡಿನಾಮಿನೇಷನ್ಗೆ ಸಂಬಂಧಪಟ್ಟಂತೆ ಕಾಣ್ತಾ ಇದ್ದೇವೆ. ಇಲ್ಲಿನೂ ಕೂಡ ರೀಸನೇಬಲ್ ಆಗಿರುವಂತಹ ರೆಸ್ಟ್ರಿಕ್ಷನ್ಸ್ಗಳನ್ನು ಹಾಕ್ತಾರೆ. ಪಬ್ಲಿಕ್ ಆರ್ಡರ್, ಹೆಲ್ತ್ ಆ್ಯಂಡ್ ಮೊರಾಲಿಟಿಯ ಆಧಾರದ ಮೇಲೆ. ಪ್ರಸ್ತುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತಂದರೆ, ಇವಾಗ ಜಡ್ಜಸ್ಗಳು ಸಹ ಒಂದು ರಿಲಿಜಿಯಸ್ ಪ್ರಾಕ್ಟೀಸನ್ನು ಮಾಡ್ತಾ ಇರ್ತಾರೆ. ಅವರ ಒಂದು ಇನ್ನರ್ ಬಿಲೀಫು ಸಹ ಇರುತ್ತೆ ಅಲ್ವಾ, ಫ್ರೀಡಮ್ ಆಫ್ ಕನ್ಸೈನ್ಸ್ ಅಂತ ಹೇಳ್ಬೋದು. ಅವರು ಸಂವಿಧಾನಾತ್ಮಕವಾಗಿರುವಂಥ ಈ ಒಂದು ಮ್ಯಾಟರನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಜುಡಿಷಿಯಲ್ ನ್ಯೂಟ್ರಾಲಿಟಿಯನ್ನು ಎನ್ಶೋರ್ ಮಾಡುವಂಥ ಹಂತದಲ್ಲಿ ಜಡ್ಜಸ್ಗಳು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅಂತ ಅನಿಸ್ಕೊಳ್ತವೆ. ಪರ್ಸನಲ್ ಫೇತ್ನ ಆಧಾರದ ಮೇಲೆ ಒಂದು ಧರ್ಮವನ್ನು ಸಪೋರ್ಟ್ ಮಾಡ್ತಾ ಇದ್ದಾರಾ ಅಥವಾ ಅದರ ವಿರುದ್ಧವಾಗಿ ಇವರು ಚರ್ಚೆಯನ್ನು ಮಾಡ್ತಾ ಇದ್ದಾರಾ ಅನ್ನುವಂಥದ್ದು. ಸೊ ಇಲ್ಲಿ ಒಂದು ಕನ್ಸರ್ನ್ ಯಾವ ರೀತಿಯಾಗಿ ಕ್ರಿಯೇಟ್ ಆಗಿದೆ ಅಂದರೆ, ಪರ್ಸನಲ್ ರಿಲಿಜಿಯಸ್ ಐಡೆಂಟಿಟಿ ಹಾಗೂ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ಮೊರಾಲಿಟಿ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಗೆ ಸಂಬಂಧಪಟ್ಟಂತೆ ಅವರು ಫಾಲೋ ಮಾಡ್ತಾ ಇದ್ದಾರಾ. ಸೊ ಫ್ರೀಡಮ್ ಆಫ್ ರಿಲಿಜನ್ ಹಾಗೂ ಫ್ರೀಡಮ್ ಆಫ್ ಕನ್ಸೈನ್ಸ್ಗೆ ಸಂಬಂಧಪಟ್ಟಂಥ ಚರ್ಚೆಯನ್ನು ನಾವಿಲ್ಲಿ ಕಾಣ್ಬೋದು. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ಬ್ಯಾಂಕಿಂಗ್ FDI ಫಾರ್ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಸ್ ಆನ್ ಕಾರ್ಡ್ಸ್. ಈ ಒಂದು ಇಶ್ಯೂ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, GS ಪೇಪರ್ 3 ನಡಿಯಲ್ಲಿ ಪವರ್ ಸೆಕ್ಟರ್ ಆಧಾರದ ಮೇಲೆ, ಅದರಲ್ಲೂ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟು ನಮಗೆ ತುಂಬ ಇಂಪಾರ್ಟೆಂಟ್. ಯಾವ ರೀತಿಯಾಗಿ ನಮ್ಮ ಒಂದು ರಿನ್ಯೂಬಲ್ ಎನರ್ಜಿಯ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡುತ್ತೆ ಅನ್ನೋದಾಗಿ ಗಮನ ಹರಿಸ್ಬೋದು. ಹಾಗಾಗಿ ಸ್ಟ್ರಾಟಜಿಕಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಾಜೆಕ್ಟ್ ಆಗಿದೆ. ಈ ಒಂದು ಪ್ರಾಜೆಕ್ಟ್ಗೆ ಬೇಕಾಗಿರುವಂಥ ಫೈನಾನ್ಸನ್ನು ನಾವು ನೋಡಿದಾಗ FDIನ ಮುಖಾಂತರ ಅಲೋ ಮಾಡಬೇಕು ಅಂತ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಮುಖಾಂತರ ಹಾಗೂ ಬ್ಯಾಂಕ್ಗಳ ಮುಖಾಂತರ ಫೈನಾನ್ಸಿಂಗ್, ಬ್ಯಾಂಕಲ್ಲಿ ಲೋನನ್ನು ತೆಗೆದುಕೊಳ್ಳೋದ್ರ ಮುಖಾಂತರ. ಇಂಟರ್ ಮಿನಿಸ್ಟರಲ್ ಕನ್ಸಲ್ಟೇಷನ್ ಮುಖಾಂತರ ಒಂದು ಪ್ರಪೋಸಲನ್ನು ತೆಗೆದುಕೊಂಡು ಬಂದಿದ್ದಾರೆ. ಅಟೋಮಿಕ್ ಎನರ್ಜಿ ಕಮಿಷನ್ನು ಸಹ ಒಂದು ಅಪ್ರೂವಲನ್ನು ಕೊಟ್ಟಿದೆ. ಇಲ್ಲಿ ಒಂದು ಹ್ಯೂಜ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸನ್ನು ಕಾಣ್ತಾ ಇದ್ದೇವೆ. ಒಂದು ನ್ಯೂಕ್ಲಿಯರ್ ಪ್ಲಾಂಟನ್ನು ಡೆವಲಪ್ ಮಾಡಬೇಕು ಅಂತಂದರೆ ನಿಯರ್ಲಿ 22 crore ಅಷ್ಟು ಪರ್ ಮೆಗಾ ವೋಲ್ಟ್ಗೆ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಈ ಒಂದು ಹಂತದಲ್ಲಿ ಕಾಸ್ಟ್ ಜಾಸ್ತಿ ಆಗಿದೆ ಅಲ್ವಾ. ಹಾಗಾಗಿ ನಾವು ಇನ್ವೆಸ್ಟ್ಮೆಂಟನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತಂದರೆ ಪ್ರೈವೇಟ್ ಎಂಟಿಟೀಸ್ಗಳ ಒಂದು ಸಪೋರ್ಟನ್ನು ತೆಗೆದುಕೊಳ್ಬೇಕಾಗತ್ತೆ. ಪ್ರೈವೇಟ್ ಇನ್ವೆಸ್ಟ್ಮೆಂಟನ್ನು ಇಲ್ಲಿ ಪ್ರಮೋಟ್ ಮಾಡುವಂಥ ಹಂತದಲ್ಲಿ ಹಾಗೂ ಫಾರಿನ್ ಇನ್ವೆಸ್ಟ್ಮೆಂಟನ್ನು ಸಹ ನಾವಿಲ್ಲಿ ಪ್ರಮೋಟ್ ಮಾಡಬೇಕಾಗಿದೆ. ಬ್ಯಾಂಕಿಂಗ್ನ ಒಂದು ಸಪೋರ್ಟ್ನ ಆಧಾರದ ಮೇಲೆ ಬ್ಯಾಂಕ್ಗಳಲ್ಲಿ ಒಂದು ಲೋನನ್ನು ತೆಗೆದುಕೊಳ್ಳೋದ್ರ ಮುಖಾಂತರ. ಪ್ರಸ್ತುತವಾಗಿ ನ್ಯೂಕ್ಲಿಯರ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಪಾಲಿಸಿಯನ್ನು ನೋಡಿದಾಗ, ನ್ಯೂಕ್ಲಿಯರ್ ಸೆಕ್ಟರನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಅಂದರೆ ಸ್ಟೇಟ್ ಕಂಟ್ರೋಲ್ ಮಾಡುತ್ತೆ. ಆಸ್ ಪರ್ ದಿ
ಅಟೋಮಿಕ್ ಎನರ್ಜಿ ಆ್ಯಕ್ಟ್ 1962 ಆ್ಯಕ್ಟ್ ನಡಿನಲ್ಲಿ ನ್ಯೂಕ್ಲಿಯರ್ ಸೆಕ್ಟರ್ನ ಗವರ್ನ್ ಮಾಡ್ತಾ ಇರುವಂಥದ್ದು, ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ಸ್ಟೇಟ್ ಆಗುತ್ತೆ. ಇಲ್ಲಿ ಪ್ರೈವೇಟ್ ಸೆಕ್ಟರ್ನ ಲಿಮಿಟ್ ಮಾಡ್ತಾ ಇದ್ದೇವೆ, ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನನ್ನು ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದೇವೆ. ಈವನ್ FDIನೂ ಸಹ ನಾವು ಫ್ರೀಯಾಗಿ ಮಾಡ್ತಾ ಇರಲಿಲ್ಲ. ಇವಾಗ ಒಂದು ಪ್ರಪೋಸಲನ್ನು ತೆಗೆದುಕೊಂಡು ಬಂದಿದ್ದಾರೆ. FDI ಎಂಟ್ರಿ ಹಾಗೂ ಬ್ಯಾಂಕ್ಗಳ ಮುಖಾಂತರ ಲೋನನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ನಾವು ನ್ಯೂಕ್ಲಿಯರ್ ಕೆಪಾಸಿಟಿಯನ್ನು ಎಕ್ಸ್ಪಾನ್ಷನ್ ಮಾಡೋದ್ರ ಮುಖಾಂತರ ನಮ್ಮ ಒಂದು ಎನರ್ಜಿ ಗೋಲನ್ನು ಮೀಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಕ್ಲೀನ್ ಎನರ್ಜಿಯನ್ನು ಎನ್ಶೋರ್ ಮಾಡಬಹುದು ಅಲ್ವಾ. ಕ್ಲೈಮೇಟ್ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಸಾಧ್ಯತೆ ಇದೆ. 2017 ಅಡಿಯಲ್ಲಿ ನೆಟ್ ಝೀರೋ ಕಮಿಟ್ಮೆಂಟನ್ನು ನಾವು ಹೊಂದಿದ್ದೇವೆ. ಎನರ್ಜಿ ಸೆಕ್ಯೂರಿಟಿನೂ ಸಹ ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಕೆಲವೊಂದಿಷ್ಟು ಚಾಲೆಂಜಸ್ಗಳನ್ನು ಕಾಣ್ತಾ ಇದ್ದೇವೆ. ಲೀಗಲ್ ಲೆವೆಲಲ್ಲಿ ಅಥವಾ ಪಾಲಿಸಿ ಲೆವೆಲಲ್ಲಿ ಇಶ್ಯೂಸ್ಗಳಿದ್ದಾವೆ ಅಲ್ವಾ. ಲಯಬಿಲಿಟಿಯ ಆಧಾರದ ಮೇಲೆ ಒಂದು ಕನ್ಸರ್ನನ್ನು ಕಾಣ್ತಾ ಇದ್ದೇವೆ. ಈಗ ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಆದರೆ ಯಾರು ಲಯಬಲ್ ಇರ್ತಾರೆ? ಇವಾಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವಂಥ ಶಾಂತಿ ಬಿಲ್ ನಡಿನಲ್ಲಿ ಯಾವುದೇ ರೀತಿಯಾಗಿ ಇನ್ವೆಸ್ಟರ್ಸ್ಗಳ ಮೇಲೆ ಯಾರು ಒಂದು ರಿಸೋರ್ಸಸ್ಗಳನ್ನು ಒದಗಿಸ್ತಾ ಇರ್ತಾರಲ್ಲ ಅವ್ರ ಮೇಲೆ ರೆಸ್ಟ್ರಿಕ್ಷನ್ಸ್ಗಳಿಲ್ಲ, ಅಂದರೆ ಅವ್ರ ಮೇಲೆ ಒಂದು ಲಯಬಿಲಿಟಿ ಕೊಡ್ತಾ ಇಲ್ಲ. ಸ್ಟ್ರಿಕ್ಟ್ ಆಗಿರುವಂಥ ರೆಗ್ಯುಲೇಷನ್ಸ್ಗಳನ್ನು ತೆಗೆದುಕೊಂಡು ಬರ್ತಾ ಇದೀವ ಅನ್ನುವಂಥ ಚಾಲೆಂಜಸ್ಗಳನ್ನು ಕಾಣಬಹುದು. ಸೊ ಸೇಫ್ಟಿ ಆಗಿರ್ಬೋದು ಅಥವಾ ಪಬ್ಲಿಕ್ ಪರ್ಸೆಪ್ಷನ್ ಅಂತ ಬಂದಾಗೂ ಕೂಡ ಒಂದು ಡಿಸಾಸ್ಟರ್ ಆದರೆ ರಿಸ್ಕನ್ನು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತವೆ, ಎನ್ವಿರಾನ್ಮೆಂಟಲ್ ಕನ್ಸರ್ನ್ಗೆ ಸಂಬಂಧಪಟ್ಟಂಥ ಚಾಲೆಂಜಸ್ಗಳನ್ನು ಗಮನಿಸಬಹುದು. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಹೈ ಕಾಸ್ಟ್ ಇದೆ, ಹಾಗಾಗಿ ನಾವು ಪ್ರೈವೇಟ್ ಪ್ಲೇಯರ್ಸ್ಗಳನ್ನಾಗಿರ್ಬೋದು, ಫಾರಿನ್ ಇನ್ವೆಸ್ಟರ್ಸ್ಗಳನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದೇವೆ. ಸೊ FDIನ ಫ್ರೇಮ್ವರ್ಕನ್ನು ನಾವು ನೋಡಿದಾಗ ಲಾಂಗ್ ಟರ್ಮಲ್ಲಿ ನಮಗೆ ಬೆನಿಫಿಟನ್ನು ತರಲಿದೆ. ಇದು ಓನರ್ಶಿಪ್ಗೆ ಸಂಬಂಧಪಟ್ಟಂತೆ ಮ್ಯಾನೇಜ್ಮೆಂಟ್ ಪಾರ್ಟಿಸಿಪೇಷನ್ ಆಗಿರ್ಬೋದು, ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಿರ್ಬೋದು. ಸೊ ಜನರಲಿ ಒಂದು FDIನ ಫ್ರೇಮ್ವರ್ಕ್ ಅಂತ ನೋಡಿದಾಗ ನಮಗೆ ಸಾಕಷ್ಟು ಬೆನಿಫಿಟನ್ನು ತೆಗೆದುಕೊಂಡು ಬರುತ್ತೆ. ಇಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡುವಂಥದ್ದಾಗಿರ್ಬೋದು, ಅದರಲ್ಲಿ ಒಂದು ಟೆಕ್ನಾಲಜಿಯನ್ನು ಇದು ತೆಗೆದುಕೊಂಡು ಬರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಟೋಮೆಟಿಕ್ಲಿ ಆಗುತ್ತೆ. ಅಡ್ವಾನ್ಸ್ ಟೆಕ್ನಾಲಜಿ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಗ್ಲೋಬಲ್ ಬೆಸ್ಟ್ ಪ್ರಾಕ್ಟೀಸಸ್ಗಳನ್ನು ನಾವು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಎನರ್ಜಿ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಲಿಕ್ಕೂ ಸಹ ಇದು ಸಹಕಾರಿ ಆಗುವಂಥದ್ದು. ಕ್ಯಾಪಿಟಲ್ ಫ್ಲೋ ಆಗುತ್ತಲ್ವಾ, ಇದರ ಮುಖಾಂತರ ಎಕನಾಮಿಕ್ ಬೆನಿಫಿಟ್ ನಮಗೆ ಸಿಗುತ್ತೆ. ಜಾಬ್ ಕ್ರಿಯೇಷನ್ ಸಾಕಷ್ಟು ಆಗ್ತವೆ ಅಂತಲೂ ಹೇಳ್ಬೋದು. ಸೊ FDI ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಪ್ರಸ್ತುತವಾಗಿರುವಂಥ ರೆಸ್ಟ್ರಿಕ್ಷನ್ ಅಂತ ನೋಡಿದಾಗ ಅಟೋಮಿಕ್ ಎನರ್ಜಿ ಆ್ಯಕ್ಟ್ 1962 ನಾವು ಸ್ಟೇಟ್ ಕಂಟ್ರೋಲ್ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಇವಾಗ ಸ್ವಲ್ಪ ಫಾರಿನ್ ಕ್ಯಾಪಿಟಲ್ ಫ್ಲೋ ಆಗಬೇಕು, ಬ್ಯಾಂಕ್ ಫೈನಾನ್ಸಿಂಗ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲೌ ಮಾಡ್ತಾ ಇದ್ದಾರೆ ಅಂತ ಗಮನಿಸಬಹುದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಇದು. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ಭಾರತದಲ್ಲಿರುವಂಥ ನ್ಯೂಕ್ಲಿಯರ್ ಪ್ಲಾಂಟ್ ನಡಿನಲ್ಲಿ ಲಾರ್ಜೆಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವುದು, ಎಲ್ಲಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ಲಿ ಮೆನ್ಷನ್ ಮಾಡಿ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕೇಳಲಾಗಿದೆ. ಆಪ್ಷನ್ 1 FDI ಲೀಡ್ಸ್ ಟು ಟೆಕ್ನಾಲಜಿ ಟ್ರಾನ್ಸ್ಫರ್. ಆಪ್ಷನ್ 2 FDI ಇನ್ಕ್ರೀಸಸ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಆಪ್ಷನ್ 3 FDI ಈಸ್ ಆಲ್ವೇಸ್ ವಾಲಟೈಲ್. ಈ 3 ಆಪ್ಷನ್ ಅಡಿಯಲ್ಲಿ ಸರಿಯಾದಂತಹ ಆಪ್ಷನನ್ನು ಚೂಸ್ ಮಾಡಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.